ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ನಾನು ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಮುದ್ದೆಗೆ ಮತ್ತೆ ಅನ್ನಕ್ಕೆ ಬೆಸ್ಟ್ ಆಗಿ ನಮ್ಮ ಒಂದು ಹಳ್ಳಿ ಸ್ಟೈಲ್ ಅಂತಾನೆ ಹೇಳ್ಬೋದು, ಕರ್ನಾಟಕದ್ದು ಬಸ್ಸಾರು ಮತ್ತೆ ಮುದ್ದೆ ಪಲ್ಯ ಯಾವ ರೀತಿ ಮಾಡೋದು ಅಂತ ನೋಡ್ಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಮೊದ್ಲಿಗೆ ನಾನು ಹುರುಳಿ ಕಾಳು ಹಾಕಿ ಯಾವ ರೀತಿ ಬಸ್ಸಾರ್ ಮಾಡ್ತೀನಿ ಅಂತ ನೋಡ್ಸ್ಕೊಡ್ತೀನಿ. ಮೊದ್ಲು 2 ಗ್ಲಾಸ್ ಅಷ್ಟು ಹುರುಳಿ ಕಾಳು, ಅಂದ್ರೆ ಹಾರ್ಸ್ ಗ್ರಾಮ್ ಅಂತ ಇಂಗ್ಲಿಷ್ ಅಲ್ಲಿ ಕರೀತಾರೆ, ಇದನ್ನ ಹಾಕೊಂಡಿದೀನಿ. 2 ಟೊಮೆಟೊ, ಇದಿಷ್ಟುನು ಮತ್ತೆ ಅದು ಮುಳುಗೋಷ್ಟು ನೀರ್ ಹಾಕ್ಬಿಟ್ಟು ಕುದಿಸ್ಕೊಂತ ಇದೀನಿ. ಇದು ನೀವು ನೆನ್ಸಿಟ್ಟು ಕೂಗಿಸ್ಕೊಳಕ್ ಇಟ್ಕೊಂಡ್ರೆ 4 ವಿಜಿಲ್ ಬರ್ಸಿದ್ರೆ ಸಾಕು. ನೀವು ಡೈರೆಕ್ಟ್ ಆಗಿ ಅದನ್ನೇ ಕೂಗಿಸ್ತೀನಿ ಅಂತಂದ್ರೆ ಮ್ಯಾಕ್ಸಿಮಮ್ 8 to 9 ವಿಜಿಲ್ ಬರ್ಸ್ಬೇಕು. ಯಾಕಂತಂದ್ರೆ ಹುರುಳಿ ತುಂಬಾ ಬೇಗ ಬೇಯೋದಿಲ್ಲ. ತುಂಬಾ ಲೇಟ್ ಅಂತಂದ್ರೆ ಕಾಳುಗಳಲ್ಲಿ ಇದೇ ಜಾಸ್ತಿ ಲೇಟ್ ಆಗಿ ಬೇಯೋ ಕಾಳು ಅಂತಂದ್ರೆ ಹುರುಳಿ ಕಾಳೆ. ಅದಕ್ಕೋಸ್ಕರ ನೀವ್ ಇದನ್ನ 1 ಅವರ್ ಇಲ್ಲ 2 ಅವರ್ಸ್ ನೆನ್ಸಿಕ್ಕಿದ್ರೆ 2 to 3 ವಿಜಿಲ್ಸ್ ಬರ್ಸ್ಕೊಳ್ಳಿ. ಇಲ್ಲ ನೆನ್ಸಿಲ್ಲ ಅಂತಂದ್ರೆ ಮ್ಯಾಕ್ಸಿಮಮ್ 7 to 8 ವಿಜಿಲ್ ಬರ್ಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ ಅದು. ಈಗ ನಾನು ವಿಜಿಲ್ ಬರ್ಸೋದಕ್ಕೆ ಇಟ್ಟಿದ್ದೀನಿ. ಅಷ್ಟ್ರಲ್ಲಿ ನಾನು ಮಸಾಲಾ ರುಬ್ಕೊಳಕ್ಕೆಲ್ಲ ಹಾಕೊಂತ ಇದೀನಿ. ಅದು ವಿಜಿಲ್ ಬಂದು ಆಫ್ ಮಾಡಿ ಇಟ್ಟಿರ್ತೀನಿ ಸೈಡ್ ಅಲ್ಲಿ. ಮಸಾಲಾಗೆ ನಾನು 2 ಮೀಡಿಯಂ ಸೈಜ್ ಈರುಳ್ಳಿನ ತಗೊಂಡು ಈ ತರ ದೊಡ್ಡ ದೊಡ್ಡ ಕಟ್ ಮಾಡ್ಕೊಂಡಿದೀನಿ. ಇದಕ್ಕೆ 2 ಬೆಳ್ಳುಳ್ಳಿ, ಬಸ್ಸಾರ್ಗೆ ಮೇನ್ ಈರುಳ್ಳಿ ಬೆಳ್ಳುಳ್ಳಿನೇ ಇಂಪಾರ್ಟೆಂಟ್. ಇದು ಎರಡೇ ತುಂಬಾ ಟೇಸ್ಟ್ ಕೊಡುತ್ತೆ ಅಂತಂದ್ರೆ ಅದು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ. ಇದನ್ನ ಮತ್ತೆ ಒಣಮೆಣಸಿನ್ಕಾಯಿ 2 ಹಾಕೊಂತ ಇದೀನಿ. ಸಾಂಬಾರ್ ಪೌಡರ್ ಹಾಕೋತೀವಿ, ಬಟ್ ಇದು ಸುಮ್ನೆ ಜಸ್ಟ್ ಫ್ಲೇವರ್ಗೋಸ್ಕರ ಹಾಕೊಂಡಿದೀನಿ ಅಷ್ಟೇ. 2 ಒಣಮೆಣಸಿನ್ಕಾಯಿ ಹಾಕೊಂಡಿರೋದು ನಾನು, ಜಾಸ್ತಿ ಹಾಕೊಂಡಿಲ್ಲ. ಇದಿಷ್ಟುನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫುಲ್ ರೋಸ್ಟ್ ಆಗ್ಬೇಕು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ. ಇದಕ್ಕೆ 1 ಸ್ಪೂನ್ ಅಷ್ಟು ಜೀರಿಗೆ ಕೂಡ ಆಡ್ ಮಾಡ್ಕೊಂಡೆ. ಇದು ಸ್ವಲ್ಪ ಮಸಾಲಾ ಸಾರ್ ತರಾನು ಇರುತ್ತೆ ಮತ್ತೆ ಬಸ್ಸಾರ್ ತರಾನು ಇರುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನಾವು ಎಲ್ಲ ತಿಂದ್ವಿ, ಚೆನ್ನಾಗೇ ಇತ್ತು. ನೀವು ಕೂಡ ಟ್ರೈ ಮಾಡಿ ಮತ್ತೆ ಹೇಳಿ ಯಾವ ರೀತಿ ಇತ್ತು ಅಂತ. ಇದು ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು. ಮತ್ತೆ ಇನ್ನೊಂದೇನು ಅಂತಂದ್ರೆ ಹುರುಳಿ ಕಾಳಲ್ಲಿ ತುಂಬಾನೇ ಗಲೀಜಿರುತ್ತೆ. ನೀವ್ ಅದನ್ನ ಫಸ್ಟ್ ಒಂದು ಜರಡಿಯಲ್ಲಿ ಯಾವ್ದೇ ರೀತಿ ನೀವು ಎಷ್ಟೇ ಫೈನ್ ಆಗಿರೋ ಕ್ಲೀನ್ಡ್ ಹುರುಳಿ ತಗೊಂಡ್ರು ಸಹ ಅದನ್ನ ನಾವು ಆಯಿಸ್ಕೊಂಡ್ಲೇಬೇಕಿರುತ್ತೆ. ನಾವು ಡಿಮಾರ್ಟ್ ಅಲ್ಲಿ ತಗೊಂಡಿರ್ಬೋದು, ಇಲ್ಲ ಯಾವ್ದಾದ್ರು ಬ್ರಾಂಡೆಡ್ ಅಲ್ಲಿ ತಗೊಂಡಿದ್ರು ಅಷ್ಟೇ, ಮತ್ತೆ ಲೋಕಲ್ ಶಾಪ್ಸ್ ಅಲ್ಲಿ ತಗೊಂಡಿದ್ರು ಅಷ್ಟೇ, ಹುರುಳಿ ಕಾಳಲ್ಲಿ ಗಲೀಜ್ ಇದ್ದೇ ಇರುತ್ತೆ. ನೋಡಿ, ನಾನು ಇಷ್ಟು ಫ್ರೈ ಮಾಡ್ಕೊಂಡಿದೀನಲ್ವಾ, ಇದಕ್ಕೆ ಹಸಿ ಕರ್ಬೇವು ಅಂತ ಏನಂತೀವಿ, ಅದು ತುಂಬಾನೇ ಚೆನ್ನಾಗಿರುತ್ತೆ ಸ್ಮೆಲ್ಲು. ಅದನ್ನ ಕೂಡ ಹಾಕೊಂಡು ಫ್ರೈ ಮಾಡ್ಕೊಳಕ್ ಹಾಕೊಂತ ಇದೀನಿ. ನಾನು ಹುರ್ಕೊಂಡಿದ್ನಲ್ವಾ ಅದನ್ನೆಲ್ಲ ಮಿಕ್ಸರ್ ಜಾರ್ಗೆ ಹಾಕೊಂಡು ಈಗ ನಾನು ರುಬ್ಕೊಳಕ್ ಏನೇನ್ ಮಸಾಲ ಹಾಕೊಂತೀನಿ ಅದನ್ನೆಲ್ಲ ತೋರಿಸ್ತೀನಿ. ಫಸ್ಟ್ ಇವಾಗ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅದಷ್ಟನ್ನು ಹಾಕೊಂಡು ಅದಕ್ಕೆ ನಾನು ಇವಾಗ ಸ್ವಲ್ಪ ಖಾರದ ಪುಡಿ ಹಾಕೊಂತ ಇದೀನಿ. 2 ಸ್ಪೂನ್. ನೀವ್ ಯಾವ್ದ್ ಸಾಂಬಾರ್ ಪುಡಿ ಮಾಮೂಲಿ ಸಾರ್ಗೆಲ್ಲ ಯೂಸ್ ಮಾಡ್ತೀರಾ ಅಲ್ವಾ, ಅದೇ ಸಾಂಬಾರ್ ಪೌಡರ್ನ ಹಾಕೊಂಡಿದೀನಿ. 2 ಸ್ಪೂನ್ಸ್ ಹಾಕೊಳ್ಳಿ ಅದು. ಅದ್ರ ಜೊತೆಗೆ ಮತ್ತೆ ಕೊಬ್ಬರಿ, ಮತ್ತೆ ಇದು ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು. ಇದು ಕೂಡ ಅಷ್ಟೇ, ಕೊತ್ತಂಬರಿ ಸೊಪ್ಪು ಕೂಡ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಇದಿಷ್ಟನ್ನು ಹಾಕಿ ಆಗ್ಲೇ ನಾವ್ ಏನ್ ಬೇಯಿಸ್ಕೊಂಡಿದೀವಲ್ವಾ ಟೊಮೆಟೊ ಮತ್ತೆ ಕಾಳು ಬಂದು ನಿಮ್ಗೆ ಎಷ್ಟು ಗಟ್ಟಿ ಬೇಕು ಸಾರು ಅಷ್ಟು ನೀವು ಕ್ವಾಂಟಿಟಿಯಲ್ಲಿ ಹಾಕೊಬೇಕು. ಇಷ್ಟೇ ಹಾಕೋಬೇಕು ಅಷ್ಟೇ ಹಾಕೊಬೇಕಂತ ಇಲ್ಲ, ನಿಮ್ಗೆ ಸಾರು ಯಾವ ಕ್ವಾಂಟಿಟಿಯಲ್ಲಿ ಬೇಕು ಅಷ್ಟು ಕಾಳು ಹಾಕೊಂಡ್ರೆ ಸರೋಗುತ್ತೆ. ನಾನೊಂದು 4 ಸೌಟಷ್ಟು ಹಾಕೊಂಡಿದೀನಿ ಕಾಳು, ಅದಕ್ಕೆ ನನ್ಗೆ ಇಷ್ಟು ಸಾಂಬಾರ್ ಆಗುತ್ತೆ. ನಿಮ್ಗೆ ಇನ್ನೂ ಜಾಸ್ತಿ ಸಾಂಬಾರ್ ಬೇಕು ಅಂತಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಇಲ್ಲ ಕಡಿಮೆ ಸಾಂಬಾರ್ ಬೇಕು ಅಂತಂದ್ರೆ 2 ಚೌಟಷ್ಟು ಹಾಕೊಂಡು ನೀವು ಪಲ್ಯ ಮಾಡ್ಕೊಬಹುದು. ನೋಡಿದ್ರಲ್ವಾ, ಅಷ್ಟು ಹಿಂಗೆ ಪ್ರೆಸ್ ಮಾಡಿದ್ರೆ ಹುರುಳಿ ಚೆನ್ನಾಗಿ ಬೆಂದಿರ್ಬೇಕು. ಅಷ್ಟು ಬೇಯಿಸ್ಕೊಂಡು ಇವಾಗ ಟೊಮೆಟೊ ಎಲ್ಲ ಎತ್ಕೊಂತ ಇದೀನಿ, ಅದರಿಂದ ನಾನು ರುಬ್ಕೊಳಕ್ ಹಾಕೊಂತ ಇದೀನಿ ಅದನ್ನ. ಇದಿಷ್ಟನ್ನು ಹಾಕೊಂಡು ಈಗ ಫೈನ್ ಪೇಸ್ಟ್ ಆಗಿ ಅಂತಂದ್ರೆ ಫುಲ್ಲು ನುಣ್ಣಕ್ಕೆ ರುಬ್ಕೊಂಡ್ ಬರ್ಬೇಕು ಇದನ್ನ. ನಾನು ಆಲ್ರೆಡಿ ಸೊಪ್ಪು ಹಾಕಿ ಯಾವ ರೀತಿ ಬಸ್ಸಾರ್ ಮಾಡೋದು ಅಂತ ಕೂಡ ಹಾಕಿ ತೋರ್ಸಿದೀನಿ. ಯಾರಿಗಾದ್ರೂ ಅದ್ರದ್ದು ಲಿಂಕ್ ಬೇಕಿದ್ರೆ ನೀವು ಚೆಕ್ ಮಾಡ್ಬೋದು. ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ಬಸ್ಸಾರು ಅಂತ.
ಅದನ್ನ ಕೂಡ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊಪ್ಪು ಹಾಕಿ ಯಾವ ರೀತಿ ಬಸ್ಸಾರ್ ಮಾಡೋದು ಅಂತ. ಬಸ್ಸಾರ್ನ ತುಂಬಾ ತರಾನೇ ಮಾಡ್ಬೋದು. ನಾನ್ ಇದು ಸೆಕೆಂಡ್ ಟೈಪ್ ಹೇಳ್ಕೊಡ್ತಾ ಇರೋದು. ನೆಕ್ಸ್ಟ್ ನೋಡಿ, ಇವಾಗ ನಾನು ಏನ್ ಬೇಯಿಸ್ಕೊಂಡಿದ್ದೆ, ಸ್ವಲ್ಪ ರುಬ್ಬಕ್ ಹಾಕೊಂಡಿದ್ದೆ. ಮಿಕ್ಕಿರೋ ಕಾಳು ಇದೆಯಲ್ಲ, ಅದು ನೀರೆಲ್ಲ ಬಸ್ಕೊಂತ ಇದೀನಿ. ಯಾಕಂತಂದ್ರೆ ಪಲ್ಯಕ್ಕೆ ನೀರಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಅದೇ ನೀರ್ನ ನಾನು ಇವಾಗ ಸಾಂಬಾರ್ ಹಾಕೊಂಡು ಬಳಸ್ಕೊಂತೀನಿ. ಯಾವ್ದೇ ರೀತಿ ನಾನು ಚೆಲ್ಲಿಲ್ಲ. ಬೇಯಿಸ್ಕೊಳಕ್ ಹಾಕೊಂಡಿರೋ ನೀರ್ನ ಕೂಡ ನಾನು ಆಚೆ ಹಾಕಿಲ್ಲ. ಈಗ ಒಗ್ಗರಣೆಗೆ ಇಟ್ಕೊಂಡಿದೀನಿ ಸಾಂಬಾರ್ಗೆ. ಹೇಳ್ತಿದೀನಲ್ವಾ, ಉಳ್ಳಿ ತುಂಬಾನೇ ಒಳ್ಳೇದು. ಈ ಕಿಡ್ನಿ ಸ್ಟೋನ್ಸ್ ಇರೋರ್ಗಿರ್ಬೋದು, ಅಥವಾ ಡೈಜೆಷನ್ ಪ್ರಾಬ್ಲಮ್ ಇರುತ್ತಲ್ವಾ ಅವ್ರಿಗಿರ್ಬೋದು, ಇವರೆಲ್ಲ ಉಳ್ಳಿನ ಸ್ವಲ್ಪ ತಿನ್ನೋದ್ರಿಂದ ಅದು ಇಂಪ್ರೂವ್ಮೆಂಟ್ ಚೆನ್ನಾಗಾಗುತ್ತೆ, ಲೈಕ್ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಈಗ ಒಗ್ಗರಣೆ ಹಾಕೊಂಡಿದೀನಿ. ಎಣ್ಣೆ, ಸಾಸಿವೆ, ಕರ್ಬೇವು, ಮತ್ತೆ ಏನ್ ರುಬ್ಕೊಂಡಿದೀನಲ್ವಾ ನೋಡಿ, ನಾನು ಇಷ್ಟು ರುಬ್ಕೊಂಡಿದೀನಿ. ಇಷ್ಟು ಸಣ್ಣ ಅಂದ್ರೆ ಫುಲ್ ಸ್ಮೂತ್ ಆಗಿ ರುಬ್ಕೊಂಡಿದೀನಿ. ಕಾಳು ಹಾಕಿರೋದಕ್ಕೆ ಇಷ್ಟು ಗಟ್ಟಿ ಬಂದಿದೆ. ನಿಮ್ಗೆ ಸ್ವಲ್ಪ ಸಾರು ತೆಳೀದಿರ್ಬೇಕು ಅಂತಂದ್ರೆ ಕಾಳು ಕೂಡ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ. ನನ್ಗೆ ಬಸ್ಸಾರು ಅಂತಂದ್ರೆ ಆಲ್ಮೋಸ್ಟ್ ಮುದ್ದೆಗೆಲ್ಲ ತಿಂತೀವಲ್ಲ, ಸ್ವಲ್ಪ ಗಟ್ಟಿ ಇದ್ರೇನೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಸೊ ಗಟ್ಟಿ ಇದ್ರೇನೆ ಚೆನ್ನಾಗಿರೋದ್ರಿಂದ ಸ್ವಲ್ಪ ಕಾಳು ಜಾಸ್ತಿನೇ ಹಾಕೊಂಡಿದೀನಿ ನಾನು ರುಬ್ಕೊಳ್ಳೋದಿಕ್ಕೆ. ಈಗ ಇದನ್ನೆಲ್ಲ ಕ್ಲೀನ್ ಆಗಿ ತಿರ್ಗಿಸ್ಕೊಡ್ಬಿಟ್ಟು ನಾನು ಫುಲ್ಲು ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕೂಡ ನೀರ್ ಹಾಕೊಂಡು, ರುಚಿಗೆ ಎಷ್ಟು ಬೇಕು ಉಪ್ಪು, ಇದಿಷ್ಟು ಹಾಕಿ ಆದಷ್ಟು ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು 20 ಮಿನಿಟ್ಸ್ ಇದನ್ನ ಸಣ್ಣ ಉರಿಯಲ್ಲಿ ಕುದಿಸಿ. ಯಾಕೆ ಅಂತಂದ್ರೆ ಬಸ್ಸಾರ್ ಎಷ್ಟು ಕುದಿಸಿದ್ರೆ ಅಷ್ಟು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದನ್ನೆಲ್ಲ ಇಷ್ಟು ರೆಡಿ ಮಾಡ್ಕೊಂಡು, ಇದಕ್ಕೆ ಬೇಕಿದ್ರೆ ನೀವು ಲಾಸ್ಟ್ ಅಲ್ಲಿ ಮತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋಬಹುದು. ನಾನು ಆಲ್ರೆಡಿ ರುಬ್ಬಕ್ ಹಾಕೊಂಡಿರೋದ್ರಿಂದ ನಾನು ಮೇಲೆ ಏನ್ ಹಾಕಿಲ್ಲ. ಇದನ್ನ ಸಣ್ಣ ಉರಿಯಲ್ಲಿ ಕುದ್ಸಕ್ ಸೈಡ್ ಅಲ್ಲಿ ಇಟ್ಬಿಟ್ಟು ಈಗ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೊಂತ ಇದ್ದೀನಿ. ಪಲ್ಯಕ್ಕೆ ಸೇಮ್ ತುಂಬಾ ಈಸಿನೇ ಮಾಡ್ಕೊಂಡ್ಬಿಡ್ಬೋದು ಪಲ್ಯ, ಬಟ್ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ತೊಗರಿ ಬೇಳೆ ಹಾಕಿದ್ರೆ ಕೂಡ ಪಲ್ಯ ಆಗಿರ್ಬೋದು, ಸಾಂಬಾರ್ ಆಗಿರ್ಬೋದು ಚೆನ್ನಾಗಿರುತ್ತೆ. ಬಟ್ ನಾನು ಯಾವಾಗ್ಲೂ ತೊಗರಿ ಬೇಳೆ ಎಲ್ಲ ಸಾಂಬಾರ್ಗೂ ಯೂಸ್ ಮಾಡ್ತಿರ್ತೀನಲ್ವಾ, ಅದಕ್ಕೆ ಬರೀ ಹುರುಳಿ ಹಾಕಿ ಮಾಡೋಣ ಅನ್ಬಿಟ್ಟು ಇವತ್ತು ಬರೀ ಹುರುಳಿ ಹಾಕಿನೇ ನಾನು ಸಾಂಬಾರ್ ಮಾಡಿರೋದು. ಈಗ ಪಲ್ಯಕ್ಕೂ ಅಷ್ಟೇ, ಪ್ಯಾನ್ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕಿ, ಸಾಸಿವೆ ಹಾಕಿ, ಸಣ್ಣಕ್ಕೆ ಹಚ್ಚಿರೋ ಈರುಳ್ಳಿ ಮತ್ತೆ ಒಣಮೆಣಸಿನ್ಕಾಯಿ ಹಾಕೊಂಡಿದೀನಿ. ನೀವ್ ಇದಕ್ಕೆ ಪಲ್ಯಕ್ಕೆ ಹಸಿ ಮೆಣಸಿನ್ಕಾಯಿ ಇಷ್ಟ ಆದ್ರೆ ಹಸಿ ಮೆಣಸಿನ್ಕಾಯಿ ಕೂಡ ಆಡ್ ಮಾಡ್ಕೋಬಹುದು. ಆನಿಯನ್ಸ್ ಎಲ್ಲ ಫುಲ್ ಫ್ರೈ ಆಗ್ತಾ ಇದೆ ಅನ್ನೋವಾಗ ನಾವು ಅವಾಗ್ಲೇ ಏನ್ ಬೇಯಿಸ್ಕೊಂಡಿರೋದು ಬದ್ಸ್ಕೊಂಡಿದೀವಲ್ವಾ ಉಸ್ಲಿಗೆ ಅಂತ ಅಂದ್ರೆ ಪಲ್ಯಕ್ಕೆ ಅನ್ಬಿಟ್ಟು, ಈ ಉರುಳಿನ ಅದನ್ನ ಕೂಡ ಇದಕ್ಕೆ ಹಾಕೊಂಡು ಉಪ್ಪು ಮತ್ತೆ ಕೊತ್ತಂಬರಿ, ಹಸಿ ಕೊಬ್ಬರಿ ಇದಿಷ್ಟನ್ನು ಹಾಕಿ ಮತ್ತೆ ಬೇಯಿಸ್ಕೊಬೇಕು. ಅಂದ್ರೆ ಜಸ್ಟ್ ಬಿಸಿ ಮಾಡ್ಕೊಬೇಕು ಅಷ್ಟೇ, ಜಾಸ್ತಿ ಅದು ಬೇಯೋದು ಇಲ್ಲ. ಇನ್ನೊಂದೇನಪ್ಪಾ ಅಂತಂದ್ರೆ ಉರುಳಿ ನೀವ್ ಏನಾಯ್ತು ಕುಕ್ಕರ್ ಅಲ್ಲಿ ಎಷ್ಟು ಬೇಯಿಸಿದ್ರೆ ಅಷ್ಟೇ, ಮತ್ತೆ ಪಲ್ಯದಲ್ಲಿ ಬೇಯಿಸ್ಕೋಬಹುದು, ಫ್ರೈ ಮಾಡ್ಬೋದು ಅಂತಂದ್ರೆ ಅದ್ ಬೇಯೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ನೆನ್ಸಿದ್ರೆ ಬೇಗ ಬೇಯುತ್ತೆ, ನೆನ್ಸಿಲ್ಲ ಅಂತಂದ್ರೆ ಒಂದು 7 to 8 ವಿಷಿಲ್ಸ್ ಬರ್ಸಿದ್ರೆ ಅದ್ ಬೆಂದಿರುತ್ತೆ ಅಂತಾನೆ ಹೇಳ್ಬೋದು. ಹೇಳದ್ನಲ್ವಾ ಯೂಸಸ್. ಮತ್ತೆ ಬಸ್ಸಾರು ತುಂಬಾ ಜನ ಇಷ್ಟಪಡಲ್ಲ, ನಾನು ಒಂದೊಂದು ಬಸ್ಸಾರಲ್ಲಿ ತಿನ್ನೋದಿಲ್ಲ. ಆದ್ರೂ ಈ ನಮ್ಮ ಒಂದು ಸೌತ್ ಇಂಡಿಯನ್ ಡಿಶಸ್ ಅಲ್ಲಿ ಬಸ್ಸಾರ್ ಆಗಿರ್ಬೋದು, ಸೊಪ್ಸಾರ್ ಆಗಿರ್ಬೋದು, ಉಪ್ಸಾರು, ಈ ರೀತಿ ಸಾರುಗಳೇ ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು. ನಾನು ಆಲ್ರೆಡಿ ಉಪ್ಸಾರ್ ರೆಸಿಪಿ ಕೂಡ ಶೇರ್ ಮಾಡಿದೀನಿ, ಬಸ್ಸಾರು, ಸೊಪ್ಸಾರು ಇದೆಲ್ಲಾ ರೆಸಿಪಿ ಶೇರ್ ಮಾಡಿದೀನಿ. ಯಾರಾದ್ರೂ ನ್ಯೂ ಸಬ್ಸ್ಕ್ರೈಬರ್ಸ್ ನೋಡಿಲ್ಲ ಅಂತಂದ್ರೆ ನನ್ ಒಂದ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅದಿದೆ, ಹೋಗಿ ನೋಡ್ಬೋದು ನೀವ್ ಅದನ್ನ. ಈಗ ಪಲ್ಯ ಕೂಡ ರೆಡಿ ಆಯ್ತು. ಇದನ್ನು ಕೂಡ ಒಂದ್ 5 ಮಿನಿಟ್ಸ್ ಚೆನ್ನಾಗಿ ತಿರ್ಗಿಸ್ಕೊಟ್ಬಿಟ್ಟು ನೆಕ್ಸ್ಟ್ ಮುದ್ದೆಗೆ ಇಡ್ತೀನಿ. ಯಾರಿಗಾದ್ರೂ ಮುದ್ದೆ ರೆಸಿಪಿ ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಅದು ಕೂಡ ಹಾಕ್ತೀನಿ, ವಿಡಿಯೋ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಮುದ್ದೆ ಅಂತಂದ್ರೆ ಅನ್ಕೋಬಹುದು ಏನ್ ಮುದ್ದೆ ರೆಸಿಪಿನ ಅಂತ, ಬಟ್ ನ್ಯೂ ನ್ಯೂ ಲರ್ನರ್ಸ್ ಇರ್ತಾರಲ್ವಾ ಕುಕಿಂಗ್, ಅವ್ರಿಗೆ ಮುದ್ದೆ ಮಾಡೋದು ಕೂಡ ಕಷ್ಟ ಅಂತಾನೆ ಹೇಳ್ಬೋದು. ಪರ್ಫೆಕ್ಟ್ ಆಗಿ ಮುದ್ದೆ ಬರ್ಬೇಕು ಅಂತಂದ್ರೆ ಅದಕ್ಕೂ ಕೂಡ ಟ್ರಿಕ್ಸ್ ಇರ್ಬೇಕು, ಮತ್ತೆ ಮಾಡೋದ್ ಗೊತ್ತಿರ್ಬೇಕು. ಇಲ್ಲ ಅಂತಂದ್ರೆ ಗಟ್ಟಿ ಮಾಡ್ಬಿಡೋದಿರ್ಬೋದು, ಇಲ್ಲ ಮೆತ್ತವು ಮುದ್ದೆಗೆ ಬರ್ದಿರ ಇರ್ಬೋದು, ಆ ತರ ಕೂಡ ಇರ್ತಾರೆ. ಸುಮಾರು ಜನ ಅನ್ಕೊಂತಾರೆ ಮುದ್ದೆ ಮಾಡೋದು ಹೇಳ್ಬೇಕಾ ಅಂತ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ನೋಡಿ ಬಸ್ಸಾರು, ಪಲ್ಯ, ಮುದ್ದೆ ಎಲ್ಲ ರೆಡಿ ಇದೆ. ಹೀಗೆ ನನ್ನ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಟ್ರೈ ಮಾಡಿ ನನ್ನ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಇತ್ತು ಅಂತ. ಥ್ಯಾಂಕ್ ಯು.